ಮತ್ತೆ ಏರಿಕೆ ಹಾದಿಯಲ್ಲಿ ಚಿನ್ನ ಬೆಳ್ಳಿ. ನೆಕ್ಸ್ಟ್ ಟಾರ್ಗೆಟ್ ನೋಡಿದ್ರೆ ಶಾಕ್ ಖಂಡಿತ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಗೋಲ್ಡ್ ಅಂಡ್ ಸಿಲ್ವರ್ ವೀಕ್ಲಿ ರೌಂಡ್. ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡು ಹೂಡಿಕೆದಾರರು ಮತ್ತು ಗ್ರಾಹಕರು ಸ್ವಲ್ಪ ನಿರಾಳರಾಗಿದ್ದಾರೆ. ಆದರೆ ಈ ಶುಕ್ರವಾರ ಅಂದ್ರೆ ಫೆಬ್ರವರಿ 13ರಂದು ಕತೆ ಬದಲಾಗಿದೆ. ಮಾರುಕಟ್ಟೆಯಲ್ಲಿ ಮತ್ತೆ ಹಳದಿ ಲೋಹ ಮತ್ತು ತನ್ನ ಪ್ರತಾಪ ತೋರಿಸಲು ಶುರು ಮಾಡಿದೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಜಾಗತಿಕವಾಗಿಯೂ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ರಾಕೆಟ್ ವೇಗದಲ್ಲಿ ಚಲಿಸಲು ಸಜ್ಜಾಗಿವೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಎಲ್ಲಿಗೆ ಹೋಗಿ ಮುಟ್ಟಬಹುದು ಎಂದು ಅಮೆರಿಕದ ಪ್ರಖ್ಯಾತ ವೇಲ್ಸ್ ಫಾರ್ಗೋ ಮತ್ತು ಫಿಬೊನಾಕಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿರುವ ಪ್ರೊಜೆಕ್ಷನ್ ನೋಡಿದ್ರೆ ಎಂಥವರಿಗೂ ಎದೆ ಜಲ್ ಅನ್ಸುತ್ತೆ. 2026ರ ಅಂತ್ಯದ ವೇಳೆಗೆ ಚಿನ್ನ ಹೊಸ ಇತಿಹಾಸ ಬರೆಯಲಿದ್ಯಾ? ಸದ್ಯ ಭಾರತದಲ್ಲಿ ಆಭರಣ ಪ್ರಿಯರು ಖರೀದಿಗೆ ಹಿಂದೇಟು ಹಾಕುತ್ತಿರೋದು ಯಾಕೆ? ಡಿಸ್ಕೌಂಟ್ ಸಿಗುತ್ತಿದ್ದರೂ ಜನ ಯಾಕೆ ಚಿನ್ನದ ಅಂಗಡಿ ಕಡೆ ಮುಖ ಮಾಡ್ತಿಲ್ಲ? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ವಾರದ ಮಾರುಕಟ್ಟೆಯ ವಿಶ್ಲೇಷಣೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದ್ರೆ ಇದರಲ್ಲಿ ನಿಮ್ಮ ಹಣ ಉಳಿಸುವ ಮಾಹಿತಿ ಇದೆ. ಚಿನ್ನ ಬೆಳ್ಳಿ ಬೆಲೆ ಈಗ ಹೇಗಿದೆ ನೋಡಿ. ಮೊದಲಿಗೆ ಈ ಶುಕ್ರವಾರ ಅಂದ್ರೆ ಫೆಬ್ರವರಿ 13ರಂದು ಮಾರ್ಕೆಟ್ ಏನಾಯ್ತು ಅಂತ ನೋಡೋಣ. MCX ಅಥವಾ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಗ್ರೀನ್ ಆಗಿದ್ದವು. ಟ್ರೇಡರ್ಸ್ ಫ್ರೆಶ್ ಪೊಸಿಷನ್ಸ್ ಅಥವಾ ಹೊಸದಾಗಿ ಖರೀದಿಗೆ ಮುಂದಾಗಿದ್ದರಿಂದ ಬೆಲೆ ಏರಿದೆ. ಅಂಕಿ ಅಂಶಗಳನ್ನ ನೋಡುವುದಾದ್ರೆ ಚಿನ್ನದ ಬೆಲೆ ಬರೋಬ್ಬರಿ 1044 ರೂಪಾಯಿ ಅಥವಾ ಶೇಕಡಾ 0.68ರಷ್ಟು ಏರಿಕೆ ಕಂಡು ಪ್ರತಿ 10 ಗ್ರಾಂಗೆ 1.53 ಲಕ್ಷ ರೂಪಾಯಿಗಳಲ್ಲಿ ಟ್ರೇಡ್ ಆಗಿದೆ. ಇದೇ ವೇಳೆ ಬೆಳ್ಳಿಯ ಆರ್ಭಟ ಕೂಡ ಜೋರಾಗಿತ್ತು. ಬೆಳ್ಳಿ ಕೆಜಿಗೆ ಬರೋಬ್ಬರಿ 5465 ರೂಪಾಯಿ ಅಥವಾ ಶೇಕಡಾ 2.31ರಷ್ಟು ಜಿಗಿದು ಬರೋಬ್ಬರಿ 2.42 ಲಕ್ಷ ರೂಪಾಯಿಗೆ ತಲುಪಿದೆ. ಜಾಗತಿಕವಾಗಿಯೂ ಕೂಡ ನ್ಯೂಯಾರ್ಕ್ ನಲ್ಲಿ ಬೆಳ್ಳಿ ಶೇಕಡಾ 2.49ರಷ್ಟು ಏರಿಕೆ ಕಂಡಿದೆ. ಸ್ನೇಹಿತರೆ, ನೀವು ಸ್ಕ್ರೀನ್ ಮೇಲೆ ಕಳೆದ ಒಂದು ವಾರದ ಚಿನ್ನದ ದರಗಳ ಏರಿಳಿತವನ್ನ ನೋಡಬಹುದು. ಫೆಬ್ರವರಿ 6ರಂದು ಸ್ವಲ್ಪ ಇಳಿಕೆ ಕಂಡಿದ್ದ ಚಿನ್ನ ಫೆಬ್ರವರಿ 7ರಿಂದ ಫೆಬ್ರವರಿ 11ರವರೆಗೆ ಸತತವಾಗಿ ಏರಿಕೆಯ ಹಾದಿಯಲ್ಲಿತ್ತು. ಫೆಬ್ರವರಿ 11ರಂದು 24 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಂಗೆ ಬರೋಬ್ಬರಿ 15,960 ರೂಪಾಯಿ ತಲುಪಿತ್ತು. ಆದ್ರೆ ಫೆಬ್ರವರಿ 12 ಮತ್ತು 13ರಂದು ಪ್ರಕಾರ ಸಣ್ಣ ಕರೆಕ್ಷನ್ ಕಂಡರೂ ಫ್ಯೂಚರ್ಸ್ ಮಾರುಕಟ್ಟೆಯಲ್ಲಿ ಶುಕ್ರವಾರ ಮತ್ತೆ ಬಲವಾದ ಏರಿಕೆಯ ಟ್ರೆಂಡ್ ಕಂಡು ಬಂದಿದೆ. ಇನ್ನು ಬೆಳ್ಳಿಯ ವಿಷಯಕ್ಕೆ ಬಂದರೆ ಬೆಳ್ಳಿ ಕೂಡ ಭಾರಿ ಏರಿಳಿತವನ್ನ ಪ್ರದರ್ಶಿಸಿದೆ. ಕಳೆದ ಶುಕ್ರವಾರದ ಅಂತ್ಯಕ್ಕೆ ಚಿನ್ನ ಪ್ರತಿ ಗ್ರಾಂಗೆ 15,371 ರೂಪಾಯಿ ಇತ್ತು. ಇದು 24 ಕ್ಯಾರೆಟ್ಗೆ ಆದ್ರೆ 22 ಕ್ಯಾರೆಟ್ ಚಿನ್ನ ಗ್ರಾಂಗೆ 14,090 ರೂಪಾಯಿ ಇತ್ತು. ಬೆಳ್ಳಿಯ ದರವನ್ನ ಗಮನಿಸಿದ್ರೆ ಎಂತವರಿಗೂ ತಲೆ ತಿರುಗುತ್ತೆ. ಫೆಬ್ರವರಿ 9ರಂದು ಕೆಜಿಗೆ 3 ಲಕ್ಷ ರೂಪಾಯಿ ಮುಟ್ಟಿದ್ದ ಬೆಳ್ಳಿ ಈಗ ಫೆಬ್ರವರಿ 13ರಂದು 2,80,000 ಆಸುಪಾಸಿನಲ್ಲಿದೆ. ಒಂದೇ ದಿನ 15,000 ರೂಪಾಯಿಯಷ್ಟು ಏರಿಳಿಕೆ ಆಗುತ್ತಿವೆ. MCX ಫ್ಯೂಚರ್ಸ್ ನಲ್ಲಿ 2.41 ಲಕ್ಷವಿದ್ದರೆ ಸ್ಪಾಟ್ ಮಾರ್ಕೆಟ್ ನಲ್ಲಿ ರೇಟ್ ಬೇರೆಯೇ ಇದೆ. ಒಟ್ಟಿನಲ್ಲಿ ಲೋಹದ ಮಾರುಕಟ್ಟೆ ಈಗ ಹೂಡಿಕೆದಾರರ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದೆ. ಇನ್ನು ಕಳೆದ ಶುಕ್ರವಾರ ಬೆಳ್ಳಿಯ ಬೆಲೆ ಕೆಜಿಗೆ 2,75,000 ರೂಪಾಯಿ ಇತ್ತು. ಈ ವಾರ ತುಸು ಚೇತರಿಕೆಯನ್ನ ಕಂಡಿದೆ. $7,200 ಗುರಿ ಮುಟ್ಟುತ್ತಾ ಚಿನ್ನ. ಭಯಾನಕ ಭವಿಷ್ಯ ನುಡಿದ ಕಂಪನಿಗಳು. ಈಗ ಅತಿ ಮುಖ್ಯವಾದ ವಿಚಾರಕ್ಕೆ ಬರೋಣ. ಚಿನ್ನದ ಬೆಲೆ ಮುಂದೇನಾಗುತ್ತೆ, ತಜ್ಞರು ಏನು ಹೇಳ್ತಿದ್ದಾರೆ ಎಂಬುದನ್ನ PL ಕ್ಯಾಪಿಟಲ್ ಸಂದೀಪ್ ರಾಯಚೂರವರ ಪ್ರಕಾರ ಜನವರಿ ತಿಂಗಳಲ್ಲಿ ಕಂಡ ಕುಸಿತದ ನಂತರ ಚಿನ್ನ ಈಗ ಚೇತರಿಸಿಕೊಂಡಿದೆ. 2026ರ ಅಂತ್ಯದ ವೇಳೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ $6,000 ಮುಟ್ಟುವ ಸಾಧ್ಯತೆ ಇದೆ. ಜಿಯೋಪೊಲಿಟಿಕಲ್ ಟೆನ್ಷನ್ ಅಥವಾ ಜಾಗತಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಹಣದುಬ್ಬರ ಇದಕ್ಕೆ ಪ್ರಮುಖ ಕಾರಣವಾಗಲಿದೆ. ಹಾಗಾಗಿ ಬೆಲೆ ಸ್ವಲ್ಪ ಇಳಿದಾಗಲೆಲ್ಲ ಖರೀದಿಸುವುದು ಉತ್ತಮ ಎಂಬುದು ಅವರ ಸಲಹೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಫಿಬೊನಾಕಿ ಪ್ರೊಜೆಕ್ಷನ್ ಎಂಬ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಚಿನ್ನದ ಬುಲ್ ರನ್ ಇಲ್ಲಿಗೆ ನಿಲ್ಲಲ್ವಂತೆ. ಸದ್ಯ 5,060ರಿಂದ $5,070 ಇರುವ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ $6,100 ದಾಟಬಹುದು. ಇನ್ನು ಅತ್ಯಂತ ಎಕ್ಸ್ಟ್ರೀಮ್ ಸನ್ನಿವೇಶದಲ್ಲಿ ಅಂದರೆ ಯುದ್ಧದ ಭೀತಿ ಹೆಚ್ಚಾಗಿ
ಡಾಲರ್ ವೀಕ್ ಆದ್ರೆ ಚಿನ್ನದ ಬೆಲೆ ಬರೋಬ್ಬರಿ $7,200 ಮುಟ್ಟಿದರೂ ಅಚ್ಚರಿವಿಲ್ಲವಂತೆ. ಅಂದರೆ ಈಗಿರುವ ಬೆಲೆಗಿಂತ ಸುಮಾರು 40% ಏರಿಕೆ ಕಾಣಲಿದೆಯಂತೆ. ಇದಕ್ಕೆ ಪೂರಕವಾಗಿ ವೇಲ್ಸ್ ಫಾರ್ಗೋ ಕೂಡ ತಮ್ಮ ಫಾರ್ಕಾಸ್ಟ್ ಅನ್ನ ಬದಲಿಸಿದ್ದು $6,100ರಿಂದ $6,300 ರೇಂಜ್ಗೆ ಹೋಗಬಹುದು ಎಂದು ಹೇಳಿದೆ. ಕಳೆದ ಬಾರಿ ಇದೇ ಫಾರ್ಕಾಸ್ಟ್ ಅನ್ನ $4,500ನಿಂದ $4,700 ಎಂದು ಹೇಳಿದ್ದರು. ಈಗ ಅದನ್ನೇ 40% ಏರಿಕೆ ಮಾಡಿದ್ದಾರೆ. ಅಂದರೆ ಚಿನ್ನದ ಹಾದಿ ಹೇಗಿದೆ ನೀವೇ ಊಹಿಸಿ. ಭಾರತದಲ್ಲಿ ಗ್ರಾಹಕರ ರಿಯಾಕ್ಷನ್ ಏನು? ರಿಯಾಯಿತಿ ಸಿಕ್ಕರೂ ಚಿನ್ನ ಕೊಳ್ಳುತ್ತಿಲ್ಲ ಜನ. ಜಾಗತಿಕವಾಗಿ ಬೆಲೆ ಏರುತ್ತಿದ್ದರೂ ಭಾರತದ ಮಾರುಕಟ್ಟೆಯ ರಿಯಾಕ್ಷನ್ ಬೇರೆಯೇ ಇತ್ತು. ಹೈದರಾಬಾದ್ ಮತ್ತು ಪ್ರಮುಖ ನಗರಗಳ ಟ್ರೇಡರ್ಸ್ ಪ್ರಕಾರ ಗ್ರಾಹಕರು ಚಿನ್ನ ಖರೀದಿಸಲು ಹಿಂದೇಟು ಹಾಕ್ತಾ ಇದ್ದಾರೆ. ಬೆಲೆಗಳಲ್ಲಿ ವಿಪರೀತ ಏರಿಳಿತ ಆಗುತ್ತಿರುವುದರಿಂದ ಜನ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ವಿಶೇಷವೇನೆಂದರೆ ಕಳೆದ ವಾರ ಚಿನ್ನದ ಮೇಲೆ $70 ಪ್ರೀಮಿಯಂ ಇತ್ತು. ಆದರೆ ಈ ವಾರ ಬೇಡಿಕೆ ಇಲ್ಲದ ಕಾರಣ ಡೀಲರ್ಸ್ ಅಧಿಕೃತ ಬೆಲೆಗಿಂತ ಔನ್ಸ್ಗೆ $12 ಡಿಸ್ಕೌಂಟ್ ಅನ್ನು ನೀಡುತ್ತಿದ್ದಾರೆ. ಆದರೂ ಜನ ಖರೀದಿಸುತ್ತಿಲ್ಲ. ಇದಕ್ಕೆ UAE ಆಮದು ಎಂಬ ಪ್ರಮುಖ ಕಾರಣವಿದೆ. ಭಾರತ ಸರ್ಕಾರ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಿಂದ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಅಡಿಯಲ್ಲಿ ಸುಮಾರು 80 ಮೆಟ್ರಿಕ್ ಟನ್ ಚಿನ್ನವನ್ನ ಕಡಿಮೆ ಸುಂಕದಲ್ಲಿ ಆಮದು ಮಾಡಿಕೊಳ್ಳಲು ಅನುಮತಿ ನೀಡುವ ನಿರೀಕ್ಷೆ ಇದೆ. ಡೀಲರ್ಸ್ ಮತ್ತು ಬ್ಯಾಂಕ್ಗಳು ಈ ಕಡಿಮೆ ದರದ ಚಿನ್ನಕ್ಕಾಗಿ ಕಾಯ್ತಾ ಇದ್ದಾರೆ. ಕಡಿಮೆ ಡ್ಯೂಟಿಯ ಚಿನ್ನ ಬಂದರೆ ರೇಟ್ ಸ್ವಲ್ಪ ಕಡಿಮೆ ಆಗಬಹುದು ಎಂಬ ಲೆಕ್ಕಾಚಾರದಲ್ಲಿ ಸದ್ಯಕ್ಕೆ ಹೊಸ ಆರ್ಡರ್ಗಳನ್ನ ತಡೆ ಹಿಡಿಯಲಾಗಿದೆ. ಚೀನಾ ವರ್ಸಸ್ ಭಾರತ ಡಿಮ್ಯಾಂಡ್ ಎಲ್ಲಿದೆ? ಒಂದು ಕಡೆ ಭಾರತದಲ್ಲಿ ಡಿಮ್ಯಾಂಡ್ ಡಲ್ ಆಗಿದ್ದರೆ ನಮ್ಮ ನೆರೆಯ ರಾಷ್ಟ್ರ ಚೀನಾದಲ್ಲಿ ಹಬ್ಬದ ವಾತಾವರಣವೇ ಇದೆ. ಅಲ್ಲಿ ಫೆಬ್ರವರಿ 15ರಿಂದ ಲೂನಾರ್ ನ್ಯೂ ಇಯರ್ ರಜಾ ದಿನಗಳು ಆರಂಭವಾಗುತ್ತಿವೆ. ಹೀಗಾಗಿ ಚೀನಾದಲ್ಲಿ ಚಿನ್ನಕ್ಕೆ ಭಾರೀ ಬೇಡಿಕೆ ಕುದುರಿದೆ. ಅಲ್ಲಿ ಜಾಗತಿಕ ಮಟ್ಟಕ್ಕೆ ಹತ್ತಿರವಾಗಿ ಚಿನ್ನ ಟ್ರೇಡ್ ಆಗುತ್ತಿದೆ ಮತ್ತು ಪ್ರೀಮಿಯಂ ಕೂಡ ಇದೆ. ಏಷ್ಯಾದ ಇತರ ಕಡೆ ಹಾಂಗ್ಕಾಂಗ್ ನಲ್ಲಿ ಅಲ್ಪ ಪ್ರೀಮಿಯಂ ಇದ್ದರೆ ಜಪಾನ್ ನಲ್ಲಿ ಡಿಸ್ಕೌಂಟ್ ನಡೆಯುತ್ತಿದೆ. ಚಿನ್ನಕ್ಕೆ ಸಪೋರ್ಟ್ ಎಲ್ಲಿದೆ ಗೊತ್ತಾ? ಕೊನೆಯದಾಗಿ ಟ್ರೇಡಿಂಗ್ ಮಾಡುವವರಿಗೆ ಟೆಕ್ನಿಕಲ್ ರಿಪೋರ್ಟ್ ಅನ್ನು ನೋಡಿದ್ರೆ ಸದ್ಯ ಚಿನ್ನ $5,000 ಎಂಬ ಸೈಕಾಲಜಿಕಲ್ ಸಪೋರ್ಟ್ ಲೆವೆಲ್ ಮೇಲೆಯೇ ಗಟ್ಟಿಯಾಗಿ ನಿಂತಿದೆ. ಜನವರಿ 29ರಂದು ಮುಟ್ಟಿದ್ದ $5,608 ಗರಿಷ್ಠ ಮಟ್ಟವನ್ನ ಮತ್ತೆ ಟೆಸ್ಟ್ ಮಾಡಲು ಚಿನ್ನ ಸಜ್ಜಾಗಿದೆ. ಒಂದು ವೇಳೆ ಬೆಲೆ ಕುಸಿದ್ರೆ ಆಗ $4,650 ಮತ್ತು $4,550 ಹಂತದಲ್ಲಿ ಬಲವಾದ ಸಪೋರ್ಟ್ ಸಿಗಲಿದೆ. ಅಕಸ್ಮಾತ್ $4,000 ಮಟ್ಟಕ್ಕೆ ಕುಸಿದರೆ ಮಾತ್ರ ಈ ಬುಲ್ ಮಾರ್ಕೆಟ್ ಅಂತ್ಯವಾಯಿತು ಎಂದು ಹೇಳಬಹುದು. ಆದರೆ ಸದ್ಯದ ಮಟ್ಟಿಗೆ ಅಂತಹ ಲಕ್ಷಣಗಳಿಲ್ಲ. ಯಾಕೆಂದ್ರೆ ಬೆಳ್ಳಿ ಮತ್ತು ಚಿನ್ನದ ಲಾಂಗ್ ಟರ್ಮ್ ಟ್ರೇಡ್ ಪಾಸಿಟಿವ್ ಆಗಿದೆ. ಒಟ್ಟಿನಲ್ಲಿ ಫೆಬ್ರವರಿ ಮೊದಲ ವಾರದಲ್ಲಿ ಇಳಿದಿದ್ದ ಚಿನ್ನ ಮತ್ತು ಬೆಳ್ಳಿ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದೆ. ಭಾರತೀಯ ಹೂಡಿಕೆದಾರರು UAE ಇಂಪೋರ್ಟ್ ನ್ಯೂಸ್ ಮತ್ತು ಬಜೆಟ್ ನಂತರದ ಬದಲಾವಣೆಗಳನ್ನು ಗಮನಿಸ್ತಾ ಇದ್ದಾರೆ. ಆದರೆ ಜಾಗತಿಕ ತಜ್ಞರು ಮಾತ್ರ ಔನ್ಸ್ಗೆ $7,000 ಕನಸು ಕಾಣ್ತಾ ಇದ್ದಾರೆ. ನೀವು ಆಭರಣಕ್ಕಾಗಿ ಚಿನ್ನ ಕೊಳ್ಳುವರಾಗಿದ್ರೆ ಬೆಲೆ ಸ್ವಲ್ಪ ಕಡಿಮೆ ಇದ್ದಾಗ ಖರೀದಿಸುವುದು ಜಾಣತನ. ಆದರೆ ಹೂಡಿಕೆಗಾಗಿ ನೋಡುವುದಾದ್ರೆ ಬಯೋ ಆನ್ ಡಿಪ್ಸ್ ಸೂತ್ರವನ್ನ ಫಾಲೋ ಮಾಡಿ. ಮುಂದಿನ ವಾರ ಮಾರುಕಟ್ಟೆ ಆರಂಭವಾದಾಗ ಈ $5,000 ಲೆವೆಲ್ ಉಳಿಸಿಕೊಳ್ಳುತ್ತಾ ಅಥವಾ ಮತ್ತೆ ಕುಸಿಯುತ್ತಾ ಅನ್ನೋದೇ ಈಗಿರುವ ಕುತೂಹಲ. ಇದಾಗಿತ್ತು ಈ ವಾರದ ಚಿನ್ನ ಬೆಳ್ಳಿಯ ರೌಂಡ್ ಅಪ್.